students? Yeah. Yes, dear students. In the last class ಅಂದ್ರೆ ಹಿಂದಿನ ಸೆಷನ್ ಅಲ್ಲಿ ಹೌದಾ ನಾವು ಎಲೆಕ್ಟ್ರಿಸಿಟಿ ಮತ್ತೆ ಲೈಟ್ ಅನ್ನೋ ಪಾಠದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ರೈಟ್? ಓಕೆ. ಸೊ ಇವತ್ತು ನಾವು ಹೊಸದಾದ ಪಾಠ, ದಟ್ ಇಸ್ ನಿಯಂತ್ರಣ ಮತ್ತು ಸಹಭಾಗಿತ್ವ. ಇದನ್ನ ಇಂಗ್ಲಿಷ್ ಅಲ್ಲಿ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಂತ ಅಂತಾರೆ, ಹೌದಾ? ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ಏನಿದು ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಂದ್ರೆ? ಜಸ್ಟ್ ಮಿನಿಟ್. ಎಸ್, ಗುಡ್ ಈವ್ನಿಂಗ್ ಎವ್ರಿ ಒನ್. ಸೊ ಇವತ್ತು ಅರ್ಧ ಗಂಟೆ ಡ್ಯೂ ಟು ಸಮ್ ಪರ್ಸನಲ್ ಆಸ್ ವೆಲ್ ಆಸ್ ಪ್ರೊಫೆಷನಲ್ ರೀಸನ್ ಅರ್ಧ ಗಂಟೆ ಲೇಟ್ ಆಯ್ತು. ಓಕೆ. ಸೊ ನಿಯಂತ್ರಣ ಮತ್ತು ಸಹಭಾಗಿತ್ವ ಈ ಪಾಠದಲ್ಲಿ ನಾವು ಏನ್ ಕಲಿತೀವಿ? ಎಸ್ಪೆಷಲಿ ಈ ಪಾಠದಲ್ಲಿ ನಾವು ನಮ್ಮ ಮೆದುಳಿನ ಬಗ್ಗೆ ಕಲಿತೇವೆ, ಹೌದಾ? ಅದೇ ರೀತಿ ನರವ್ಯೂಹದ ಬಗ್ಗೆ, ನರ್ವಸ್ ಸಿಸ್ಟಮ್ ಅಂತ ಏನ್ ಹೇಳ್ತೇವೆ, ಅದರ ಬಗ್ಗೆ ಕಲಿತೇವೆ. ಓಕೆನಾ? ಸೊ ಇಲ್ಲಿ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಎಸ್, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ಓಕೆ. ಸೊ ಈ ರೀತಿ ಚಿತ್ರವನ್ನ ನೀವು ನೋಡಿರ್ತೀರ. ಬೆಕ್ಕಿರತ್ತೆ, ನಾಯಿ ಇರತ್ತೆ. ನಾಯಿಯನ್ನ ಕಂಡಾಗ ಬೆಕ್ಕು ಓಡ್ ಹೋಗತ್ತೆ. ಯಾಕೆ? ಐ ಆಮ್ ಸಾರಿ, ಯಾಕೆ ಓಡ್ ಹೋಗತ್ತೆ ಮಕ್ಕಳೇ? ಏನು ರೀಸನ್ ಏನದಕ್ಕೆ? ಯಾಕೆ ಓಡ್ ಹೋಗತ್ತೆ? ಕ್ಯಾನ್ ಎನಿವನ್ ಟೆಲ್ ಮೀ? ಯಾಕೆ ಓಡ್ ಹೋಗತ್ತೆ? ನಾಯಿನ ಕಂಡ್ರೆ ಬೆಕ್ಕು ಓಡ್ ಹೋಗತ್ತೆ, ಯಾಕೆ? ಎಸ್ ಡಿಯರ್ ಸ್ಟೂಡೆಂಟ್ಸ್, ಬೇಗ ಹೇಳಿ. ಸೂರಿ ಆನ್ಸರ್ಡ್, ತಿನ್ನುತ್ತೆ. ನಾಯಿ ಕಚ್ಚುತ್ತದೆ, ಅದಕ್ಕೆ ಆಶಾ ಆನ್ಸರ್ಡ್. ಸೊ ಹೆದರ್ಕೊಳ್ಳತ್ತೆ, ಹೌದಾ? ಅದಕ್ಕಿಂತ ದೊಡ್ಡದಾದಂತಹ ಒಂದು ಪ್ರಾಣಿಯನ್ನ ನೋಡಿ ಬೆಕ್ಕೇನಾಗತ್ತೆ, ಹೆದರ್ಕೊಳ್ಳತ್ತೆ. ಸೊ ಅದು ಓಡ್ ಹೋಗತ್ತೆ, ಅಲ್ವಾ? ಇನ್ನು ನಾವು ನೆಕ್ಸ್ಟ್ ಸ್ಲೈಡಿಗೆ ಬಂದಾಗ ಇಲ್ಲಿ ನೋಡಿ, ಇಲ್ಲೇನ್ ಮಾಡ್ತಾ ಇದ್ದಾರೆ? ಒಬ್ರು ಚೆಫ್ ಅನ್ನ ನೋಡ್ತಾ ಇದ್ದೀರಾ, ಹೌದಾ? ಸೊ ಬಿಸಿಯಾದ ವಸ್ತುವನ್ನ ಹಿಡಿದಾಗ ನಾವು ಹಿಂದಕ್ಕೆ ಕೈಯನ್ನ ತೆಗೆದುಕೊಳ್ತೇವೆ. ಸಡನ್ ಆಗಿ ನೀವು ಬಿಸಿಯಾದ ಯಾವುದೋ ಒಂದು ವಸ್ತು ಅಂತ ತಿಳ್ಕೊಂಡಿರ್ತೀರ, ಹೌದಾ? ಸೊ ಅದ್ ನಿಮ್ಗೆ ಗೊತ್ತಿರಲ್ಲ ಬಿಸಿ ಅಂತ. ಬಿಸಿ ನೋಡಿದ ತಕ್ಷಣ ಏನ್ ಮಾಡ್ತೀರಿ? ನಿಮ್ಮ ಕೈಯನ್ನ ಹಿಂದೆಗೆ ತೆಗೆದುಕೊಳ್ತೀರಿ. ಯಾಕೆ ಈ ರೀತಿ ಆಗತ್ತೆ ಹೇಳಿ? ಎಸ್, ನಾಯಿ ದೊಡ್ಡ ಪ್ರಾಣಿ, ಅದೆಲ್ಲ ಆಯ್ತು. ಇನ್ನು ಎರಡನೇ ಸನ್ನಿವೇಶಕ್ಕೆ ನಿಮ್ಮ ಉತ್ತರ ಏನಪ್ಪಾ? ಭಯ. ಓಕೆ, ಯಾರು ಹೇಳಿದ್ರು? ಶಿವಪ್ಪ. ಓಕೆ. ವಿನಯ್, ಮಣಿಪ್ರಭಾ, ಸುಡುತ್ತೆ ಅಂತ ಭಯ. ಪಾತ್ರೆ ಶಾಖದಿಂದ ಕೈಯನ್ನು ಹೊರತೆಗೆಯುತ್ತೇವೆ, ಆಶಾ. ಕೈ ಗಾಯವಾಗಬಹುದು, ಭೂಮಿಕಾ. ಅದು ಸುಡುತ್ತದೆ, ಬೀರಪ್ಪ. ನಿಂಗರಾಜ್, ಸುಡಬಹುದು ಮೇಡಮ್. ಓಕೆ, ವೆರಿ ಗುಡ್. ಕೈ ಸುಡುತ್ತೆ, ರಾಜೀವ್. ಪವನ್ ಕುಮಾರ್, ವೆರಿ ಗುಡ್. ಫೈನ್. ಸೊ ರಾಹುಲ್ ಸಿ ಭೂಷಣ್ ಅವರು, ಅಡ್ರಿನಲಿನ್ ಬಿಡುಗಡೆ ಆಗತ್ತೆ. ಎಕ್ಸಾಕ್ಟ್ಲಿ. ಸೊ ಇವಾಗ ಏನಾಗತ್ತೆ? ಇದಕ್ಕೆ ನಾವು ಭಯದಿಂದ ನಮಗೆ ಬಿಸಿ ಹತ್ತತ್ತೆ, ನಮಗೆ ಗಾಯ ಆಗತ್ತೆ ಅನ್ನೋದಕ್ಕೆ ನಾವು ಅದನ್ನ ಹಿಂತೆಗೆದುಕೊಳ್ತೇವೆ. ಯಾಕೆ ಗೊತ್ತಾಗತ್ತೆ ನಮಗೆ? ಯಾಕೆಂದ್ರೆ ಒಂದ್ಸಲ ನೀವು ಪಾತ್ರೆಯನ್ನ ಹಿಡ್ದಿರ್ತೀರ, ಅಲ್ವಾ? ಸೊ ಆ ಪಾತ್ರೆ ಬಿಸಿ ಇದೆ ಅನ್ನೋದು ಆ ಮೆಸೇಜ್ ಏನಾಗಿರುತ್ತೆ, ನಿಮ್ಮ ಬ್ರೇನಿಗೆ ಹೋಗಿರತ್ತೆ. ಸೊ ಆದ್ರಿಂದ ನಿಮ್ಗೆ ಗೊತ್ತಾಗತ್ತೆ, ಒಂದನೇ ಎಕ್ಸ್ಪೀರಿಯನ್ಸ್ ಇದೆ, ಆ ಪಾತ್ರೆ ಬಿಸಿ ಇದೆ, ನಾನು ಬರಿಗೈಯಲ್ಲಿ ಅದನ್ನ ತೆಗೆದುಕೊಳ್ಬಾರ್ದು ಅಂತ. ಈ ರೀತಿ ಏನಾಗತ್ತೆ ಅಲ್ಲಿ ಬೇರೆ ಬೇರೆ, ಇಲ್ಲಿ ನೋಡಿ, ನಿಮ್ಮ ಸ್ಕಿನ್ ಏನಾಗತ್ತೆ, ಆ ಬಿಸಿಯನ್ನ ಮುಟ್ಟತ್ತೆ, ಹೌದಾ? ನಿಮ್ಮ ಚರ್ಮದಿಂದ ಅದು ಮೆದುಳಿಗೆ ಹೋಗ್ಬೇಕು. ಮೆದುಳು ನಿಮಗೆ ಮೆಸೇಜ್ ಅನ್ನ ಕಳಿಸ್ಬೇಕು, ನೀವು ನಿಮ್ಮ ಕೈಗಳನ್ನ ಹಿಂದಕ್ಕೆ ತೆಗೀರಿ ಅಂತ.
ಸೊ ಇದರಿಂದ ಏನಾಗತ್ತೆ, ಬೇರೆ ಬೇರೆ ಪಾರ್ಟ್ಸ್ ಗಳೇನಿವೆ, ಬೇರೆ ಬೇರೆ ಭಾಗಗಳೇನಿವೆ, ಒಂದು ಪರ್ಟಿಕ್ಯುಲರ್ ಕಾರ್ಯಕ್ಕೆ, ಒಂದು ಪರ್ಟಿಕ್ಯುಲರ್ ಫಂಕ್ಷನ್ ಅಂತ ಏನ್ ಹೇಳ್ತೇವೆ, ಹೌದಾ? ಸೊ ಅದಕ್ಕೆ ಏನ್ ಮಾಡತ್ತೆ, ಸಹಭಾಗಿತ್ವ, ಈಕ್ವಲ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾವೆ, ಈಕ್ವಲ್ ಆಗಿ ತಮ್ಮ ಭಾಗವನ್ನ, ತಮ್ಮ ಕೆಲಸವನ್ನ ಮಾಡ್ತಾವೆ. ಸೊ ಇದಕ್ಕೆ ನಾವು ಸಹಭಾಗಿತ್ವ ಅಂತ ಕರಿತೇವೆ, ಹೌದಾ? ನೆಕ್ಸ್ಟ್, ಈಗ ಒಂದ್ಸಲ ನೀವು ನೋಡಿರ್ತೀರಾ, ಫಾರ್ ಎಕ್ಸಾಂಪಲ್ ಇಲ್ಲಿ ಸೂರ್ಯಕಾಂತಿಯನ್ನ ನೋಡ್ತಾ ಇದ್ದೀರಾ. ಸೊ ಸೂರ್ಯಕಾಂತಿ ಯಾವಾಗಲೂ ಸೂರ್ಯ ಹುಟ್ಟುವ ದಿಕ್ಕು ಯಾವುದು? ಪೂರ್ವ ದಿಕ್ಕಿನಲ್ಲಿ ತನ್ನ ಹೂವನ್ನ ತಿರುಗಿಸತ್ತೆ, ತನ್ನ ಹೂವನ್ನ ತಿರುಗಿಸತ್ತೆ. ಯಾಕೆ ಆ ರೀತಿ ಆಗತ್ತೆ? ಅರ್ಥ ಏನು ಅದರದ್ದು? ಎಸ್, ಟೆಲ್ ಮೀ. ಬೇಗ. ವೆರಿ ಗುಡ್. ಸೊ ಬೆಳಕು ಸಸ್ಯಗಳ ಬೆಳವಣಿಗೆಗೆ ಅತಿ ಅವಶ್ಯಕ, ಹೌದಾ? ಸೊ ಬೆಳಕು ಯಾವ ಕಡೆ ಇರತ್ತೋ, ಬೆಳಕು ಏನಾಗತ್ತೆ, ಒಂದು ಮೂಲ ಆಗತ್ತೆ. ಸೊ ಆ ಬೆಳಕು ಈ ಒಂದು ಸಸ್ಯವನ್ನ ಪ್ರಚೋದಿಸಿ ಪ್ರಚೋದನೆಯನ್ನ ಅಥವಾ ರೆಸ್ಪಾನ್ಸ್ ಅನ್ನ ತೆಗೆದುಕೊಳ್ಳತ್ತೆ, ಹೌದಾ? ಸೊ ಈ ರೀತಿ ನಮ್ಮ ಕೆಲವೊಂದಿಷ್ಟು ಅಂದ್ರೆ ಎಲ್ಲ ಒಂದು ಆರ್ಗ್ಯಾನಿಸಮ್ಸ್ ಅಥವಾ ಜೀವಿಗಳಲ್ಲಿ ನಾವು ಈ ರೀತಿ ಏನ್ ಮಾಡ್ಬೋದು, ಸ್ಟಿಮ್ಯುಲಸ್ ಮತ್ತೆ ರೆಸ್ಪಾನ್ಸ್, ಪ್ರಚೋದನೆ, ಅದನ್ನ ನೋಡಬಹುದು. ಸೊ ಇದನ್ನ ಪ್ರಚೋದನೆಯನ್ನ ನಾವು ಯಾವ ರೀತಿ ಕೊಡ್ತೇವೆ, ಯಾವ ಒಂದು ಭಾಗ ಇದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡತ್ತೆ ಅಂತ ನೋಡಿದಾಗ, ಸಾರಿ, ನ್ಯೂರಾನ್ ಅಂತ ಇರುತ್ತೆ ಮಕ್ಕಳೇ. ಇದಕ್ಕೆ ನಾವು ನರಕೋಶ ಅಂತ ಕರಿತೇವೆ. ಅಂದ್ರೆ ನಮ್ಮ ಬ್ರೇನ್ ಅಲ್ಲಿ, ನಮ್ಮ ಮೆದುಳಿನಲ್ಲಿರುವ ಜೀವಕೋಶಗಳಿಗೆ, ಮೆದುಳಿನ ಜೀವಕೋಶಗಳಿಗೆ ನಾವೇನಂತ ಕರಿತೇವೆ, ನ್ಯೂರಾನ್ ಅಥವಾ ವಾಟ್ ವಿ ಕ್ಯಾನ್ ಸೇ ನರಕೋಶ ಅಂತ ಕರಿತೇವೆ. ಮೆದುಳಿನ ಜೀವಕೋಶಗಳು. ಓಕೆ. ಸೊ ಇಲ್ಲಿ ನೋಡಿ, ನರ ಅಂಗಾಂಶದ ಅಂದ್ರೆ ಏನು? ನರ್ವಸ್ ಸಿಸ್ಟಮ್ ಅಂತ, ಹೌದಾ? ನಮ್ಮ ನರವ್ಯೂಹ. ನರ ಅಂಗಾಂಶ ಅಂದ್ರೆ ನರ್ವಸ್ ಟಿಶ್ಯೂ. ನರ್ವಸ್ ಟಿಶ್ಯೂ ಅಂದ್ರೆ ಏನು? ಎಲ್ಲ ಜೀವಕೋಶಗಳು ಸೇರಿ ಅಂಗಾಂಶಗಳನ್ನ ಮಾಡತ್ತೆ. ಅಂಗಾಂಶಗಳಂದ್ರೇನು? ಜೀವಕೋಶಗಳ ಗುಂಪು, ಅದಕ್ಕೆ ಅಂಗಾಂಶ ಅಂತ ಕರಿತೇವೆ. ಸೊ ಈ ಅಂಗಾಂಶಗಳಲ್ಲಿ ರಚನಾತ್ಮಕ ಮತ್ತು ಕಾರ್ಯಾತ್ಮಕ. ರಚನಾತ್ಮಕ ಅಂದ್ರೆ ರಚನೆ, ಕಾರ್ಯಾತ್ಮಕ ಅಂದ್ರೆ ಕಾರ್ಯವನ್ನು ಮಾಡುವ ಮೂಲ ಘಟಕಗಳಿಗೆ, ಅಂದ್ರೆ ಆಬ್ವಿಯಸ್ಲಿ ಜೀವಕೋಶಗಳಿಗೆ ನಾವು ನ್ಯೂರಾನ್ ಅಂತ ಕರಿತೇವೆ. ಇನ್ನು ಈ ನ್ಯೂರಾನ್ ರಚನೆ ಏನಿದೆ ಅಲ್ವಾ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇದು ಡೈಗ್ರಾಮ್, ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇಲ್ಲಿ ನೋಡಿ ನೀವು, ಇದು ನಮ್ಮ ಏನಂತಾರೆ, ನಮ್ಮ ನರಕೋಶ ಅಥವಾ ನಮ್ಮ ನ್ಯೂರಾನು. ಇದು ಅತ್ಯಂತ ಉದ್ದವಾದ ಜೀವಕೋಶ, ಲಾಂಗೆಸ್ಟ್ ಸೆಲ್ ಇನ್ ದ ಹ್ಯೂಮನ್ ಬಾಡಿ ಅಂತ ಕರಿತೇವೆ. ಈ ಜೀವಕೋಶ ಅತ್ಯಂತ ಉದ್ದವಾಗಿರ್ತವೆ, ಅದರ ರಚನೆ ಅತ್ಯಂತ ಉದ್ದವಾಗಿರುತ್ತೆ. ಯಾಕೆಂದ್ರೆ ಮೆಸೇಜ್ ಅನ್ನ ಪಾಸ್ ಮಾಡ್ಬೇಕು, ಹೌದಾ? ನೆಕ್ಸ್ಟ್, ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಏನ್ ಕಾಣಿಸ್ತಾ ಇದೆ ಅಲ್ವಾ, ಈ ರೀತಿ ಬ್ರಾಂಚಿಂಗ್ ತರ ಕಾಣಿಸ್ತಾ ಇದೆ, ಹೌದಾ? ಸೊ ಇದಕ್ಕೆ ನಾವು ಡೆಂಡ್ರೈಟ್ಸ್ ಗಳು ಅಂತ ಕರಿತೇವೆ. ಸೊ ಇದು ಬೀಜ ಕೇಂದ್ರ ಅಥವಾ ಕೋಶ ಕೇಂದ್ರ ಅಂತ ಕರಿತೇವೆ. ಕೋಶ ಕೇಂದ್ರ, ನ್ಯೂಕ್ಲಿಯಸ್, ಇದು ನಮ್ಮ ಸೆಲ್ ಬಾಡಿ. ಇಲ್ಲಿ ಏನ್ ಕಾಣಿಸ್ತಾ ಇದೆ ಅಲ್ವಾ, ಇದಕ್ಕೆ ನಾವು ಎಕ್ಸಾನ್ ಅಂತ ಕರಿತೇವೆ. ಎಕ್ಸಾನ್. ದೆನ್ ಇಲ್ಲಿ ಏನ್ ಕಾಣಿಸ್ತಾ ಇದೆ, ಇದು ಎಕ್ಸಾನ್ ಟರ್ಮಿನಲ್, ಅಂದ್ರೆ ಈ ಎಕ್ಸಾನಿನ ತುದಿ ಅಂತ, ಹೌದಾ? ಸೊ ಈ ರೀತಿ ಈ ರಚನೆಯನ್ನ ಹೊಂದಿರತ್ತೆ ಯಾವುದು? ಈ ನ್ಯೂರಾನ್. ನೆಕ್ಸ್ಟ್, ಪ್ರಾಣಿಗಳಲ್ಲಿ ನರವ್ಯೂಹ. ಇನ್ನು ಈ ಪ್ರಾಣಿಗಳಲ್ಲಿ ನರವ್ಯೂಹ ಹೇಗಿರತ್ತೆ, ಯಾವ ರೀತಿ ಪ್ರಾಣಿಗಳಲ್ಲಿ ನರವ್ಯೂಹ ಇರತ್ತೆ, ನರ್ವಸ್ ಸಿಸ್ಟಮ್ ಅಂತ ಏನ್ ಹೇಳ್ತೇವೆ, ಯಾವ ರೀತಿ ಇರತ್ತೆ ಅಂತ ಬಂದಾಗ, ನರವ್ಯೂಹ ಅಂದ್ರೆ ನರ್ವಸ್ ಸಿಸ್ಟಮ್. ಪ್ರಾಣಿಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ. ನಿಯಂತ್ರಣ ಅಂದ್ರೆ ಕಂಟ್ರೋಲ್ ಆಗಿರಬಹುದು. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಹೊಟ್ಟೆ ಹಸ್ದಿರತ್ತೆ. ಹೊಟ್ಟೆ ಹಸ್ದಾಗ ಏನ್ ಮಾಡ್ತೀರಾ? ಊಟ ಮಾಡ್ತೀರಾ. ಊಟ ಮಾಡ್ತಾನೇ ಇರ್ತೀರಾ, ನಿಮ್ಗೆಲ್ಲ ಏನೇನಿರುತ್ತೆ ಎಲ್ಲ ತಿಂತಾನೇ ಇರ್ತೀರಾ? ಇಲ್ಲ,
ಹೊಟ್ಟೆ ತುಂಬಿದ್ಮೇಲೆ ನಿಮಗೆ ಸಾಕಾಗತ್ತೆ ಒಂದ್ ಲೆವೆಲ್ಗೆ, ಎಲ್ಲಾದ್ರೂ ಮತ್ತೆ ವಾಪಸ್ ಬರುತ್ತೆ ಅನ್ನೋ ಒಂದು ಫೀಲ್ ಬರುತ್ತೆ. ಸೊ ಅವಾಗ ನೀವೇನ್ ಮಾಡ್ತೀರಾ, ತಿನ್ನೋದಿಲ್ಲ. ಸೊ ಇದು ಕಂಟ್ರೋಲ್. ಯಾವ ರೀತಿ, ಯಾರಿದನ್ನ ನಿಯಂತ್ರಣ ಮಾಡ್ತಾರೆ? ಅದೇ ರೀತಿಯಾಗಿ ನಮ್ಮ ಹೃದಯ ಇರ್ಬೋದು. 72 ಏನದು ಸಲ ಬಡಿಬೇಕು ಅದು 1 ನಿಮಿಷಕ್ಕೆ. ಯಾವಾಗಿಂದ? ನಾವು ಹುಟ್ಟದಾಗಿಂದ ನಾವು ಸಾಯೋವರೆಗೂ ಬಡಿಯತ್ತೆ ಅದು. ಸೊ ಅದು ಕರೆಕ್ಟ್ ಆಗಿ ಕೆಲಸ ಮಾಡತ್ತೋ ಇಲ್ವೋ ಅಂತ ನಿಯಂತ್ರಣ ಮಾಡ್ಬೇಕು. ಅದೇ ರೀತಿ ಸಹಭಾಗಿತ್ವ ಅಂತ ನಿಮಗೆ ಹೇಳಿದೆ. ಅಂದ್ರೆ ಬೇರೆ ಬೇರೆ ಅಂಗಾಂಶಗಳು ಸೇರಿ ಒಂದೇ ಕಾರ್ಯದಲ್ಲಿ ತೊಡಗಿಸಿಕೊಂಡು ಸಹಭಾಗದಂದ್ರೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಕೆಲಸವನ್ನ ಮಾಡೋದು ಅಂತ. ಸೊ ಇಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಯಾರು ತೋರಿಸ್ತಾರೆ ನಮ್ಮ ಪ್ರಾಣಿಗಳಲ್ಲಿ ಅಂದ್ರೆ ನರ ಅಂದ್ರೆ ನರ್ವ್ಸ್, ಹೌದಾ, ಮತ್ತೆ ಸ್ನಾಯು ಅಂದ್ರೆ ಮಸಲ್ಸ್ ಅಂತ ಹೇಳ್ಬೋದು. ಇವೆರಡೂ ಕೂಡ ಏನ್ ಮಾಡ್ತವೆ, ನರವ್ಯೂಹವನ್ನ ರಚನೆ ಮಾಡ್ತವೆ. ನಮ್ಮ ಪರಿಸರದಿಂದ ಬರುವ ಎಲ್ಲಾ ಮಾಹಿತಿಗಳು ಕೇವಲ ನರಕೋಶಗಳ ವಿಶಿಷ್ಟ ನರತುದಿಗಳು ಪತ್ತೆ ಹಚ್ಚುತ್ತವೆ. ನೀವು ನರಕೋಶದಲ್ಲಿ ಈ ರೀತಿ ನೋಡಿದ್ರಲ್ವಾ ಮೊದಲಿಗೆ, ಹೌದಾ, ಈ ರೀತಿ ಬ್ರಾಂಚಿಂಗ್ಸ್ ಅನ್ನ ನೋಡಿದ್ರಿ. ಸೊ ಇದಕ್ಕೆ ನರತುದಿಗಳು ಅಂತ ಕರೀತಾರೆ, ಅಥವಾ ಡೆಂಡ್ರೈಟ್ಸ್ಗಳು ಅಂತ ಕರೀತಾರೆ, ಹೌದಾ. ಸೊ ಈ ಡೆಂಡ್ರೈಟ್ಸ್ಗಳು ಏನ್ ಮಾಡ್ತವೆ, ಪರಿಸರದಿಂದ ಬರುವ ಮಾಹಿತಿಗಳು. ಫಾರ್ ಎಕ್ಸಾಂಪಲ್, ಅಲ್ಲಿ ಹುಲಿ ಬರ್ತಾ ಇದೆ ಅನ್ಕ ತಿಳ್ಕೊಳ್ಳೋಣ, ಅಲ್ಲಿ ಮಳೆ ಬರ್ತಾ ಇದೆ, ನೋಡಿದ ತಕ್ಷಣ ನಿಮಗೆ ಮಾಹಿತಿ ಗೊತ್ತಾಗತ್ತಲ್ವಾ. ಸೊ ಈ ಮಾಹಿತಿಯನ್ನ ತೆಗೆದುಕೊಳ್ಳೋರು ಯಾರು? ಈ ನಮ್ಮ ನರತುದಿಗಳು ಅಂತ ಹೇಳ್ಬಹುದು. ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡಿ, ಇದು ಚೆನ್ನಾಗಿದೆ ಉದಾಹರಣೆ. ರುಚಿಗ್ರಾಹಕ ಕೋಶಗಳು ರುಚಿಯನ್ನು ಪತ್ತೆ ಮಾಡುತ್ತವೆ. ಈಗ ನಿಮ್ಗೆಲ್ಲರಿಗೂ ಕಣ್ಮುಚ್ಚಿ ಅಂತ ಹೇಳ್ತೇನೆ. ಮೊದಲಿಗೆ ಗುಲಾಬ್ ಜಾಮೂನ್ ಅಂತ ಹೇಳ್ತೇನೆ. ಸೊ ನೀವ್ ಏನಂತ ಹೇಳ್ತೀರಾ? ಅದು ಸಿಹಿ ಅಂತ ಹೇಳ್ತೀರಾ, ಯಾಕೆಂದ್ರೆ ನಿಮಗೆ ಮಾಹಿತಿ ಗೊತ್ತು, ಹೌದಾ. ಅದೇ ರೀತಿ ನಾನು ಬೇವಿನ ಸೊಪ್ಪು ಹಾಕಿದ್ರೆ ಅದು ಕಹಿ ಅಂತ ಹೇಳ್ತೀರಾ, ಯಾಕಂದ್ರೆ ಈ ರುಚಿಗ್ರಾಹಕ ಕೋಶಗಳು ಆ ಇನ್ಫಾರ್ಮೇಶನ್ ಅನ್ನ, ಆ ಒಂದು ಏನಂತಾರೆ ಮೆಸೇಜ್ ಅನ್ನ ಈ ನರವ್ಯೂಹಕ್ಕೆ ಕಳಿಸ್ತವೆ. ಆಮೇಲೆ ಅದು ನಮಗೆ ರೀಚ್ ಆಗತ್ತೆ. ಫಾರ್ ಎಕ್ಸಾಂಪಲ್, ವಾಸನೆ ಗ್ರಾಹಕ ಕೋಶಗಳು ಅಂತ ಇವೆ, ಹೌದಾ. ಸೊ ಇದಕ್ಕೆ ನಾವು ಆಲ್ಫ್ಯಾಕ್ಟರಿ ರಿಸೆಪ್ಟಾರ್ಸ್ ಅಂತ ಕರಿತೇವೆ ಇಂಗ್ಲಿಷ್ ಅಲ್ಲಿ, ಆಲ್ಫ್ಯಾಕ್ಟರಿ ರಿಸೆಪ್ಟಾರ್ಸ್ ಅಂತ. ಈಗ ನೀವು ಎಲ್ಲೋ ಇರ್ತೀರಾ ಪಕ್ಕ, ಅಥವಾ ಅಭ್ಯಾಸ ಮಾಡ್ತಾ ಇರ್ತೀರಾ. ಸೊ ನಿಮಗೇನ್ ಗೊತ್ತಾಗತ್ತೆ, ನಿಮಗೆ ಏನಾಗತ್ತೆ, ವಾಸನೆ ಬರುತ್ತೆ, ಗೊತ್ತಾಗತ್ತೆ ಯಾರೋ ಬಿರಿಯಾನಿ ಮಾಡ್ತಿದ್ದಾರೆ ಪಕ್ಕದ ಮನೆಯಲ್ಲಿ ಅಂತ, ಹೌದಾ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಆಲ್ಫ್ಯಾಕ್ಟರಿ ರಿಸೆಪ್ಟಾರ್ಸ್ ಅಂತ ಕರಿತೇವೆ. ಓಕೆ. ದೆನ್ ನರಕೋಶ ಒಂದರ ಡೆಂಡ್ರೈಟ್ಗಳಲ್ಲಿನ, ಇಲ್ಲಿ ನೋಡಿ, ಇದಕ್ಕೆ ಡೆಂಡ್ರೈಟ್ಸ್ ಅಂದ್ರೆ ನರತುದಿಗಳು, ವಿಶೇಷವಾದ ನರತುದಿಗಳು. ಸೊ ನರಕೋಶ ಒಂದರ ಡೆಂಡ್ರೈಟ್ಗಳಲ್ಲಿನ ವಿದ್ಯುತ್ ಆವೇಗವು ಇವೇನ್ ಮಾಡತ್ತೆ, ಆ ಒಂದು ಇನ್ಫಾರ್ಮೇಶನ್ ಅಂತ ಹೇಳಿದ್ನಲ್ಲ, ಆ ಇನ್ಫಾರ್ಮೇಶನ್ ಅನ್ನ ವಿದ್ಯುತ್ ಆವೇಗದ ರೂಪದಲ್ಲಿ ಏನ್ ಮಾಡತ್ತೆ, ತೆಗೆದುಕೊಳ್ಳತ್ತೆ. ಆಮೇಲೆ ಅದನ್ನ ರಾಸಾಯನಿಕ ಕ್ರಿಯೆಯಾಗಿ ಕನ್ವರ್ಟ್ ಮಾಡತ್ತೆ. ಕನ್ವರ್ಟ್ ಮಾಡಿ ಅಲ್ಲೇನಾಗತ್ತೆ, ಅದು ಕೋಶಕಾಯ ಅಂದ್ರೆ ಇಲ್ಲೇನು ಸೆಲ್ ಬಾಡಿ ಅಂತ ಬರ್ದಿದ್ದೇವೆ ನಾವು, ಹೌದಾ, ಕೋಶಕಾಯ, ಹೌದಾ. ಡೆಂಡ್ರೈಟ್ಗಳಿಂದ ಕೋಶಕಾಯಕ್ಕೆ ಹೋಗತ್ತೆ, ಕೋಶಕಾಯದಿಂದ ಅದೆಲ್ಲಿ ಹೋಗತ್ತೆ, ನಮ್ಮ ಈ ಎಕ್ಸಾನಿಗೆ ಹೋಗತ್ತೆ. ಈ ರೀತಿ ಏನಾಗತ್ತೆ, ಅಲ್ಲಿ ರಾಸಾಯನಿಕ ಕ್ರಿಯೆ ವಿದ್ಯುತ್ ಆವೇಗದ ಮೂಲಕ. ಸೊ ಇಲ್ಲಿವರೆಗೂ ರಾಸಾಯನಿಕ ಕ್ರಿಯೆನೇ ವಿದ್ಯುತ್ ಆವೇಗದ ಮೂಲಕ ರೀಚ್ ಆಗತ್ತೆ. ನಂತರ ಟೀಲೋಡೆಂಡ್ರಿಯಾ ಅಂತಂದ್ರೆ ಆ ಎಕ್ಸಾನಿನ ತುದಿಗಳು, ಇದರ ತುದಿಗಳಿಗೆ ಹೋಗಿ ನೆಕ್ಸ್ಟ್ ಬೇರೆ ಒಂದು ಬೇರೆ ಒಂದು ನ್ಯೂರಾನ್ ಅಥವಾ ನರಕೋಶಕ್ಕೆ ಟ್ರಾನ್ಸ್ಫರ್ ಆಗತ್ತೆ. ಈ ರೀತಿ ಇನ್ಫಾರ್ಮೇಶನ್ ಆಗತ್ತೆ. ಇನ್ಫಾರ್ಮೇಶನ್ ಒಂದು ನರಕೋಶದಿಂದ ಇನ್ನೊಂದು ನರಕೋಶಕ್ಕೆ ರವಾನೆ ಆಗ್ತಾ ಹೋಗತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಎಕ್ಸಾನಿನ ತುದಿಯಲ್ಲಿನ ಈ ರಾಸಾಯನಿಕ ಆವೇಗಗಳು ಸಂಸರ್ಗ ಅಂತಂದ್ರೇನು, ಎಲ್ಲಿ ಎರಡು ನರಕೋಶಗಳು ಮೀಟ್ ಆಗ್ತಾವೋ, ಹೌದಾ, ಎಲ್ಲಿ ಎರಡು ನರಕೋಶಗಳು ಮೀಟ್ ಆಗ್ತಾವೋ ಅಥವಾ ಏನು ಒಂದಕ್ಕೊಂದು ಟಚ್ ಆಗ್ತಾವೋ, ಸೊ ಅದಕ್ಕೆ ನಾವು ಸಂಸರ್ಗ ಅಂತ ಕರಿತೇವೆ. ಹೌದಾ. ಸೊ ಇಲ್ಲಿ ಎಕ್ಸಾನಿನ ತುದಿಯಲ್ಲಿನ ಈ ರಾಸಾಯನಿಕ ಆವೇಗಗಳು ಸಂಸರ್ಗವನ್ನು ದಾಟಿ
ಈ ಡೆಂಡ್ರೈಟ್ಸ್ ಗಳಲ್ಲಿ ಏನಾಗತ್ತೆ, ಮತ್ತೆ ರಾಸಾಯನಿಕ ಕ್ರಿಯೆ ಏನಾಗತ್ತೆ, ಇಲ್ಲಿ ವಿದ್ಯುತ್ ಆವೇಗವನ್ನ ಉಂಟು ಮಾಡಿ ಮತ್ತೆ ರಾಸಾಯನಿಕ ಕ್ರಿಯೆ ಒಳಗಾಗಿ ಈ ಎಕ್ಸಾನಿಗೆ ಪಾಸ್ ಆಗತ್ತೆ. ಹೌದಾ? ಸೊ ಈ ರೀತಿ ಚಲಿಸ್ತಾ ಈ ಕ್ರಿಯೆಗೆ ಸ್ನಾಯು ಕೋಶಗಳು ಅಥವಾ ಕೆಲವು ಗ್ರಂಥಿಗಳಲ್ಲಿನ ಜೀವಕೋಶಗಳು ಸಹಾಯ ಮಾಡುತ್ತವೆ. ಜಸ್ಟ್ ಅ ಮಿನಿಟ್. ಓಕೆ, ನೆಕ್ಸ್ಟ್ ಓಕೆ. ಸೊ ಇಲ್ಲಿ ನೋಡಿ, ನಿಮ್ಮ ಮೂಗು ಮುಚ್ಚಿರುವಾಗ ಸಕ್ಕರೆ ಮತ್ತು ಆಹಾರದ ರುಚಿ ಏನಾದರೂ ವ್ಯತ್ಯಾಸ ಕಂಡು ಬರುತ್ತೇನೋ ಅಂತ. ಸೊ ಇದನ್ನ ನೀವು ಟ್ರೈ ಮಾಡಿ ನೋಡಿ ಏನ್ ಅನ್ಸುತ್ತೆ ಅಂತ ನಾಳೆ ನನಗೆ ಹೇಳಿ. ಸೊ ಇಲ್ಲಿ ನೋಡಿ, ಪರಾವರ್ತಿತ ಕ್ರಿಯೆ ಅಂತ ಬರುತ್ತೆ. ಪರಾವರ್ತಿತ ಕ್ರಿಯೆ, ರಿಫ್ಲೆಕ್ಸ್ ಆಕ್ಷನ್ ಅಂತ ಕರಿತೀವಿ. ಪರಿಸರದಲ್ಲಿ ಉಂಟಾಗುವ ಯಾವುದಾದ್ರೂ ಒಂದು ಘಟನೆ, ಹೌದಾ, ಯಾವುದಾದ್ರೂ ಒಂದು ಘಟನೆ ಪ್ರತಿಯಾಗಿ ವ್ಯಕ್ತವಾಗುವ ಹಠಾತ್ ಪ್ರತಿಕ್ರಿಯೆಗೆ. ಫಾರ್ ಎಕ್ಸಾಂಪಲ್, ಈಗ ನೀವೆಲ್ಲ ಕ್ಲಾಸಲ್ಲಿ ಕೂತಿದ್ದೀರಾ, ಸಡನ್ ಆಗಿ ಏನೋ ಸೌಂಡ್ ಬಂತು. ರೀಸೆಂಟ್ ಆಗಿ ಏನಾಗ್ತಾ ಇದೆ ದೇಶದಲ್ಲಿ? ಸಡನ್ ಆಗಿ ಜೋರಾಗಿ ಸೌಂಡ್ ಬಂತು. ಏನ್ ಪ್ರತಿಕ್ರಿಯಿಸ್ತೀರಾ? ಏನ್ ಓಡತ್ತೆ ತಲೆಯಲ್ಲಿ? ಎಲ್ಲೋ ಬಾಂಬ್ ಹಾಕಿದ್ದಾರೆ, ಏನೋ ಬ್ಲಾಸ್ಟ್ ಆಗ್ತಾ ಇದೆ ಅನ್ನೋದು ಸಹಜವಾಗಿ ಬರುತ್ತೆ. ಬಿಕಾಸ್ ಸಿಚುವೇಶನ್ ಆ ರೀತಿ ಇದೆ ಅಲ್ವಾ? ಸೊ ಈ ರೀತಿ ಸಡನ್ ಆಗಿ ಪ್ರತಿಕ್ರಿಯೆ ಏನ್ ಬರುತ್ತೆ? ಫಾರ್ ಎಕ್ಸಾಂಪಲ್, ಈಗ ಕೂತ್ಕೊಂಡಿದ್ದೀರಾ ಕ್ಲಾಸಲ್ಲಿ, ಮಲ್ಕೊಂಡಿದ್ದೀರಾ, ಚೇರ್ ಮೇಲೆ ಕೂತ್ಕೊಂಡಿದ್ದೀರಾ, ಹೊರಗಡೆ ಕೂತ್ಕೊಂಡಿದ್ದೀರಾ, ಎಲ್ಲೋ ಕೂತ್ಕೊಂಡಿದ್ದೀರಾ, ಒಬ್ಬೊಬ್ರು ಮಲ್ಕೊಂಡು ನೋಡ್ತಾ ಇರ್ತಾರೆ, ಬೆಡ್ ಮೇಲೆ ಇರ್ತಾರೆ, ಹೌದಾ? ಸೊ ಸಡನ್ ಆಗಿ ಹಾವು ಬಂದ್ಬಿಡುತ್ತಪ್ಪ, ಏನಾಗತ್ತೆ? ಸಡನ್ ಆಗಿ ಪ್ರತಿಕ್ರಿಯೆ ಕೊಡ್ತೀರಾ, ಹೌದಾ? ಸೊ ಈ ಸಡನ್ ಆಗಿ ಕೊಡುವ ಪ್ರತಿಕ್ರಿಯೆಗೆ ನಾವೇನಂತ ಕರಿತೇವೆ? ಪರಾವರ್ತನೆ ಅಂತ ಕರಿತೇವೆ. ಸೊ ಇದನ್ನ ರಿಫ್ಲೆಕ್ಸ್ ಆಕ್ಷನ್ ಅಂತ ಕರಿತೇವೆ ಇಂಗ್ಲಿಷ್ ಅಲ್ಲಿ, ರಿಫ್ಲೆಕ್ಸ್ ಆಕ್ಷನ್. ಸೊ ಫಾರ್ ಎಕ್ಸಾಂಪಲ್, ವೇಗವಾಗಿ ನಮ್ಮ ಕಡೆ ಬರುತ್ತಿರುವ ಬಸ್ಸಿನ ಮಾರ್ಗದಿಂದ ನಾವು ನಮ್ಮ ಗರಿವಿಲ್ಲದೆ ಹೊರ ಜಿಗಿಯುವುದು. ಹೌದಾ? ನಮ್ ಕಡೆನೆ ಒಂದು ಬಸ್ ಬರ್ತಾ ಇದೆ ಅಂದ್ರೆ ನಾವೇನ್ ಮಾಡ್ತೀವಿ? ಸರಿತೀವಿ. ಸೊ ಇದಕ್ಕೆ ಹಠಾತ್ ಪ್ರತಿಕ್ರಿಯೆಗೆ ನಾವು ಪರಾವರ್ತನೆ ಅಂತ ಕರಿತೇವೆ. ಹೌದಾ? ಸೊ ಇಲ್ಲಿ ನೋಡಿ, ಜ್ಞಾನವಾಹಿ ನರ ಮತ್ತು ಕ್ರಿಯಾವಾಹಿ ನರಗಳ ನಡುವೆ ಉಂಟಾಗುವ ಸಂಪರ್ಕಕ್ಕೆ ಪರಾವರ್ತಿತ ಚಾಪ. ಏನಿದು ಜ್ಞಾನವಾಹಿ ನರ ಅಂದ್ರೆ? ಸೊ ಇಲ್ಲೇನಾಗತ್ತೆ ಮಕ್ಕಳೇ, ಇಲ್ಲಿ ನೋಡಿ, ಸೆನ್ಸರಿ ನ್ಯೂರಾನ್ ಅಂತ ಕರಿತೇವೆ ಜ್ಞಾನವಾಹಿ ನರಕ್ಕೆ. ಕ್ರಿಯಾವಾಹಿ ನರಕ್ಕೆ ಕ್ರಿಯೆಯನ್ನ ಉಂಟು ಮಾಡತ್ತೆ ಈ ನರಕೋಶ. ಸೊ ಅದಕ್ಕೆ ಮೋಟಾರ್ ನ್ಯೂರಾನ್ ಅಂತ ಕರಿತೇವೆ. ಇಲ್ಲಿ ಜ್ಞಾನವಾಹಿ ನರಕೋಶಗಳು ಅಥವಾ ನರ ಸೆನ್ಸರಿ ನರ್ವ್ಸ್ ಆಗ್ಬೇಕಿದು, ಸೆನ್ಸರಿ ನರ್ವ್ಸ್, ಮೋಟಾರ್ ನರ್ವ್ಸ್. ಸೊ ಈ ಜ್ಞಾನವಾಹಿ ನರಗಳು ಎಲ್ಲಿರ್ತಾವೆ? ಜ್ಞಾನವಾಹಿ ನರಗಳು ಜ್ಞಾನೇಂದ್ರಿಯ, ನಮ್ಮದಲ್ಲಿ ಚರ್ಮ, ಮೂಗು, ನಮ್ಮ ನಾಲಿಗೆ, ಕಿವಿ, ಕಣ್ಣು. ಸೊ ಇಲ್ಲಿ ನಮ್ಮ ಈ ಜ್ಞಾನವಾಹಿ ನರಗಳು ಅಟ್ಯಾಚ್ ಆಗಿರ್ತವೆ. ಸೊ ಆ ಜ್ಞಾನವಾಹಿ ಅಥವಾ ಜ್ಞಾನೇಂದ್ರಿಯಗಳಿಗೆ ಏನಾದ್ರೂ ಸಡನ್ ಆಗಿ, ಈಗ ನೀವು ಬಿಸಿಯಾದ ಪಾತ್ರೆ ಮುಟ್ತೀರಾ, ಅಥವಾ ಕರೆಂಟ್ ಹೋಯ್ತು, ಅಥವಾ ಏನೋ ಕೇಳಿಸ್ತಾ ಇಲ್ಲ, ಸೊ ಈ ರೀತಿ ಈ ಸೆನ್ಸರಿ ನ್ಯೂರಾನ್ಸ್ ಅಥವಾ ಈ ಜ್ಞಾನವಾಹಿ ನರಗಳು ಆ ಇನ್ಫಾರ್ಮೇಶನ್, ಮಾಹಿತಿಯನ್ನ ತೆಗೆದುಕೊಳ್ತವೆ. ಸೊ ಈ ಇಮೇಜ್ ಅನ್ನ ನೋಡಿ, ಇಲ್ಲಿ ಬಿಸಿಯನ್ನ ಮುಟ್ತಾ ಇದ್ದೀರಾ, ಬಿಸಿ ಅನ್ನೋದು ಗೊತ್ತಾಯ್ತಾ? ಸೊ ಇಲ್ಲಿ ಜ್ಞಾನವಾಹಿ ನರಗಳು ಏನ್ ಮಾಡ್ತಾ ಇದ್ದೇವೆ? ಆ ಬಿಸಿ ಅನ್ನೋ ಇನ್ಫಾರ್ಮೇಶನ್ ಅನ್ನ ಗ್ರೀನ್ ಕಲರ್ ನೋಡ್ತಾ ಹೋಗಿ ಈ ರೀತಿ ತೆಗೆದುಕೊಂಡು ಹೋಗಿ ಅವೆಲ್ಲಿ ಹೋಗ್ತವೆ? ಸ್ಪೈನಲ್ ಕಾರ್ಡ್ ಅಥವಾ ನಮ್ಮ ಬೆನ್ನು ಹುರಿಗೆ ಹೋಗ್ತವೆ. ಹೋಗಿ ಇಲ್ಲಿ ರಿಲೇ ನ್ಯೂರಾನ್ ಅಂತ ಇರುತ್ತೆ, ರಿಲೇ ನ್ಯೂರಾನ್. ಸೊ ಈ ಇನ್ಫಾರ್ಮೇಶನ್, ಈ ವಿದ್ಯುತ್ ಆವೇಗ ಏನಿದೆ ಇನ್ನೊಂದು ನರಕ್ಕೆ ಅಂದ್ರೆ ಈ ಮೋಟಾರ್ ನರ್ವ್ಗೆ ಟ್ರಾನ್ಸ್ಫರ್ ಆಗತ್ತೆ. ಈ ಮೋಟಾರ್ ನರ್ವ್ ಅಂದ್ರೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಮೋಟಾರ್ ನರ್ವ್, ಇದು ನೋಡಿ ಬ್ಲೂ ಕಲರ್ ಇದೆ. ಈ ಮೋಟಾರ್ ನರ್ವ್ ಏನಾಗಿರುತ್ತೆ? ಮಸಲ್ಗೆ ಅಟ್ಯಾಚ್ ಆಗಿರುತ್ತೆ, ಹೌದಾ? ಸೊ ಈ ಮಸಲ್ಗೆ ಅಟ್ಯಾಚ್ ಆಗಿದ್ ಏನಾಗತ್ತೆ? ಸಡನ್ ಆಗಿ ನೀವೇನ್ ಮಾಡ್ತೀರಾ? ಸ್ನಾಯುಗಳಿಗೆ ಅಟ್ಯಾಚ್ ಆಗಿರುತ್ತೆ. ಸಡನ್ ಆಗಿ ನೀವೇನ್ ಮಾಡ್ತೀರಾ? ನಿಮ್ಮ ಕೈಯನ್ನ
ಹಿಂದಕ್ಕೆ ಪಡುತ್ತೀರ. ಸೊ ಇಲ್ಲಿ ಜ್ಞಾನವಾಹಿ ನರ ಇನ್ಫಾರ್ಮೇಶನ್ ಅನ್ನ ತೆಗೆದುಕೊಂಡು ಅದು ಸ್ಪೈನಲ್ ಕಾರ್ಡ್ ಬೆನ್ನು ಹಿರಿಯಲ್ಲಿ ಆ ಇನ್ಫಾರ್ಮೇಶನ್ ಪ್ರೊಸೆಸ್ ಆಗಿ ಮೋಟಾರ್ ನ್ಯೂರಾನ್ ಅಂದ್ರೆ ಈ ನಮ್ಮ ಕ್ರಿಯಾವಾಹಿ ನರಗಳಿಂದ ಸ್ನಾಯುಗಳಿಗೆ ತಲುಪಿ ಸ್ನಾಯುಗಳು ಅವರ ಕೆಲಸಗಳನ್ನ ಮಾಡ್ತವೆ. ಸೊ ಈ ರೀತಿ ಇಲ್ಲೇನಾಗತ್ತೆ, ನೀವಿಲ್ಲಿ ನೋಡ್ಬಹುದು ಪರಾವರ್ತಿತ ಚಾಪ, ಈ ರೀತಿ ಚಾಪ ಉಂಟಾಗತ್ತೆ. ಇದಕ್ಕೆ ನಾವು ರಿಫ್ಲೆಕ್ಸ್ ಆರ್ಕ್ ಅಂತ ಕರಿತೇವೆ. ಕ್ರಿಯೆಗೆ ಪರಾವರ್ತಿತ ಕ್ರಿಯೆ, ಈ ರೀತಿ ಚಾಪಕ್ಕೆ ಪರಾವರ್ತಿತ ಚಾಪ ಅಂತ ಕರಿತೇವೆ. ಮಾಹಿತಿ ಒಳಹರಿವು ಮಿದುಳನ್ನು ತಲುಪಲು ಹೋಗುತ್ತಿದ್ದರೂ ಸಹ ಪರಾವರ್ತಿತ ಚಾಪಗಳು ಮಿದುಳು ಬಳ್ಳಿಯಲ್ಲಿ ತಾನಾಗಿ ಉಂಟಾಗುತ್ತದೆ. ನಾನೇನ್ ಹೇಳಿದೆ ಸ್ಪೈನಲ್ ಕಾರ್ಡ್ ಅಂತ ಹೇಳಿದ್ನಲ್ಲ, ಅದಕ್ಕೆ ನಾವು ಇಲ್ಲಿ ಮಿದುಳು ಬಳ್ಳಿ ಅಂತ ಕರಿತೇವೆ. ಇನ್ನು ಪರಾವರ್ತಿತ ಚಾಪಗಳು ಶೀಘ್ರ ಪ್ರತಿಕ್ರಿಯೆಗಳನ್ನು ನೀಡಲು ಹೆಚ್ಚು ಪರಿಣಾಮಕಾರಿಯಾಗಿ ಬಳಕೆಯಾಗುತ್ತವೆ. ಕಣ್ಣು ಪಾಪೆಯ ಗಾತ್ರದ ಬದಲಾವಣೆ. ಫಾರ್ ಎಕ್ಸಾಂಪಲ್ ನೋಡಿ, ತುಂಬಾ ಬ್ರೈಟ್ ಲೈಟ್ ಬರ್ತಾ ಇದ್ರೆ ನೀವೇನ್ ಮಾಡ್ತೀರಾ, ಕಣ್ಣನ್ನ ಅಗಲ ಮಾಡ್ತೀರಾ. ತುಂಬಾ ಕಂದು ಬಣ್ಣ ಅಂದ್ರೆ ಸ್ವಲ್ಪ ಡಾರ್ಕ್ ಇದ್ರೆ ಕಣ್ಣುಗಳು ಈ ರೀತಿ ಆಗ್ತವೆ. ನಮ್ಮ ಕಣ್ಣಿನ ಪಾಪೆಯ ಗಾತ್ರ ಬದಲಾವಣೆ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಎಷ್ಟು ಬೆಳಕು ಹೋಗುತ್ತೆ ಅದರ ಪ್ರಭಾವದ ಮೇಲೆ. ಕುರ್ಚಿಯನ್ನು ಜರುಗಿಸುವಂತಹ ಕ್ರಿಯೆಗಳು. ಸೊ ಇವೆಲ್ಲವೂ ಕೂಡ ಏನಾಗತ್ತೆ, ನಮ್ಮ ಈ ಪರಾವರ್ತಿತ ಕ್ರಿಯೆಗೆ ಉದಾಹರಣೆ ಅಂತ ಹೇಳ್ಬೋದು. ಸೊ ಈ ರೀತಿ ಏನಾಗತ್ತೆ, ನಮ್ಮಲ್ಲಿ ಪರಾವರ್ತಿತ ಕ್ರಿಯೆ ನಡೆಯತ್ತೆ. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಬರೋದು ನಮ್ಮ ಮಾನವನ ಮಿದುಳು. ಸೊ ಈ ರೀತಿಯಾಗಿ ಈ ಮೇಲ್ಗಡೆಯಿಂದ ನೋಡಿದ್ರೆ ಈ ರೀತಿ ಕಾಣಿಸುತ್ತೆ ನಮ್ಮ ಮಿದುಳು. ಇಲ್ಲಿ ಪಕ್ಕದಲ್ಲಿ ಈ ರೀತಿ ಸೈಡ್ ವೇ ಇಂದ ನೋಡಿದ್ರೆ ಈ ರೀತಿಯಾಗಿ ನಮ್ಮ ಮೆದುಳು ಕಾಣಿಸುತ್ತೆ. ಇನ್ನು ಮಾನವನ ಮೆದುಳಿನ ಪ್ರಮುಖ ಭಾಗಗಳು ಅಂತ ಅಂದ್ರೆ ಮೊದಲಿಗೆ ಮುಮ್ಮೆದುಳು ಅಂತಂದ್ರೆ ನಾವಿದಕ್ಕೆ ಫೋರ್ ಬ್ರೇನ್ ಅಂತ ಕರಿತೇವೆ ಇಂಗ್ಲಿಷ್ ಅಲ್ಲಿ. ಓಕೆನಾ? ಅದೇ ರೀತಿ ಮಧ್ಯ ಮೆದುಳಿಗೆ ಮಿಡ್ ಬ್ರೇನ್ ಅಂತ ಕರಿತೇವೆ. ಹಿಮ್ಮೆದುಳಿಗೆ ಹೈಂಡ್ ಬ್ರೇನ್ ಅಂತ ಕರಿತೇವೆ. 3 ಪ್ರಮುಖ ಭಾಗಗಳಿವೆ: ಮುಮ್ಮೆದುಳು, ಮಧ್ಯದ ಮೆದುಳು, ಹಿಮ್ಮೆದುಳು, ಹೈಂಡ್ ಬ್ರೇನ್. ಓಕೆ, ನೆಕ್ಸ್ಟ್ ಐಚ್ಛಿಕ ಕ್ರಿಯೆಗಳು. ಐಚ್ಛಿಕ ಆವ ವರ್ಡ್ ಹೇಳೋ ಹಾಗೆ ಐಚ್ಛಿಕ ಅಂದ್ರೆ ನಮ್ಮ ಇಚ್ಛೆಯ ಪ್ರಕಾರ. ಈಗ ನಾನು ಕ್ಲಾಪ್ಸ್ ಹೊಡಿಬೇಕು ಅಂದ್ರೆ ನಾನು ಕ್ಲಾಪ್ಸ್ ಹೊಡಿತೇನೆ, ನೀವು ಎಲ್ಲ ಕ್ಲಾಪ್ಸ್ ಹೊಡಿತೀರಾ, ಇದು ನಿಮ್ಮ ಇಚ್ಛೆ. ಸೊ ಕೆಲವೊಂದಿಷ್ಟು ಜನ ಕ್ಲಾಪ್ಸ್ ಹೊಡಿಲಿಲ್ಲ, ಅದ್ ನಿಮಗೆ ಬೇಕಾಗಿಲ್ಲ. ಸೊ ನಿಮ್ಮ ಇಚ್ಛೆಯ ಪ್ರಕಾರ ನಡೆಯುವ ಕ್ರಿಯೆಗಳಿಗೆ ಐಚ್ಛಿಕ ಕ್ರಿಯೆ ಅಂತ ಕರಿತೇವೆ. ಹಸಿವಾದಾಗ ತಿಂತೇವೆ, ಐಚ್ಛಿಕ ಕ್ರಿಯೆ. ಹಸಿವಾದಾಗ ನನಗೆ ಬೇಡಪ್ಪ, ನನಗೆ ಏನೋ ತಿನ್ನುವಂಗ ಆಗ್ತಾ ಇಲ್ಲ ಅಂದ್ರೆ ನೀವು ತಿನ್ನೋದೇ ಇಲ್ಲ, ಹೌದಾ? ಸೊ ಇಲ್ಲಿ ಯಾವ ಅಂಗಗಳ ಸ್ನಾಯುಗಳು ಅಂದ್ರೆ ನಿಮ್ಮ ಕೈ ಆಗಿರ್ಬಹುದು, ಕಾಲಾಗಿರ್ಬಹುದು, ಬಾಯಿ ಆಗಿರ್ಬಹುದು, ಕಣ್ಣಾಗಿರ್ಬಹುದು, ಯಾವುದಾದ್ರೂ ಅಂಗದ ಸ್ನಾಯುಗಳೇನಿರ್ತಾವಲ್ಲ, ಚಲನೆಯನ್ನು ನಾವು ನಿಯಂತ್ರಿಸಬಹುದು. ಕೈಯಿನ ಸ್ನಾಯುಗಳ ಚಲನೆಯನ್ನ ನಿಯಂತ್ರಿಸಬಹುದು, ಕಾಲಿನ ಸ್ನಾಯುಗಳ ಚಲನೆಯನ್ನ ನಿಯಂತ್ರಿಸಬಹುದು, ಕುತ್ತಿಗೆ ಭಾಗದ ಸ್ನಾಯುಗಳ ಚಲನೆಯನ್ನ ನಿಯಂತ್ರಿಸಬಹುದು. ಅದೇ ರೀತಿ ನಮ್ಮ ಹಾರ್ಟಿಗೆ ಬಂದಾಗ ಅಂದ್ರೆ ನಮ್ಮ ಈ ಹೃದಯಕ್ಕೆ ಬಂದಾಗ, ಹೃದಯನೂ ಕೂಡ ಸ್ನಾಯುಗಳಿಂದ ಮಾಡಲ್ಪಟ್ಟಿರುತ್ತೆ, ಅದರದೇ ಆದ ಸ್ನಾಯುಗಳಿವೆ. ಸೊ ಆ ಸ್ನಾಯುಗಳು ನಮ್ಮ ಕಂಟ್ರೋಲ್ ಅಲ್ಲಿ ಇದೆನಾ? ಇಲ್ಲ. ನೀವೇನ್ ಹೃದಯಕ್ಕೆ ಹೇಳ್ತೀರಾ, ನೀನ್ ತುಂಬಾ ಬಡ್ದಿದ್ಯಾ, ಸ್ವಲ್ಪ ರೆಸ್ಟ್ ತಗೋ ಅಂತ ಹೇಳ್ತೀರಾ? ನೀವ್ ಹೇಳಿದ್ರೆ ನೀವೇ ರೆಸ್ಟ್ ತಗೋಬೇಕಾಗತ್ತೆ ಅಲ್ವಾ? ಸೊ ಅದೇ ರೀತಿಯಾಗಿ ಕೆಲವೊಂದಿಷ್ಟು ಕ್ರಿಯೆಗಳು ಏನು ನಮ್ಮ ಇಚ್ಛೆಯ ಪ್ರಕಾರ ನಡೆಯೋದಿಲ್ಲ. ಫಾರ್ ಎಕ್ಸಾಂಪಲ್ ಕಣ್ ಪಿಳಕಿಸ್ತೀರಾ, ಕಣ್ ಪಿಳಕ್ಸೋದ್ ಬೇಡ ಹಿಂಗೆ ಇರತ್ತೆ ಅಂತ ಇಡಕ್ಕಾಗತ್ತಾ? ಎಷ್ಟೊತ್ತಿರ್ತೀರಾ ನೀವು? ಯು ಕೆನಾಟ್ ಅಲ್ವಾ? ಸೊ ಕೆಲವೊಂದಿಷ್ಟು ಕ್ರಿಯೆಗಳು ಏನಾಗ್ತವೆ, ನಮ್ಮ ಇಚ್ಛೆಯ ಪ್ರಕಾರ ನಡೆಯೋದಿಲ್ಲ, ಅವು ಅನೈಚ್ಛಿಕ ಕ್ರಿಯೆಗಳು. ಐಚ್ಛಿಕ ಕ್ರಿಯೆಗಳಂದ್ರೆ ಏನು? ನಮ್ಮ ಗ್ರಿಪ್ ಅಲ್ಲಿ ಇರೋದು ಅಂತ. ನಡಿಬೇಕು ಅಂದ್ರೆ ನಡಿತೇವೆ, ಡ್ಯಾನ್ಸ್ ಮಾಡ್ಬೇಕು ಅಂದ್ರೆ ಡ್ಯಾನ್ಸ್ ಮಾಡ್ತೇವೆ, ಓಡ್ಬೇಕು ಅಂದ್ರೆ ಓಡ್ತೇವೆ, ಚಪ್ಪಾಳೆ ಬೇಕಂದ್ರೆ ಚಪ್ಪಾಳೆ ಹೊಡಿತೇವೆ, ತಿನ್ಬೇಕಂದ್ರೆ ತಿಂತೇವೆ. ಸೊ ಇವೆಲ್ಲ ಐಚ್ಛಿಕ ಕ್ರಿಯೆಗಳು. ಸೊ ಈ ಐಚ್ಛಿಕ ಕ್ರಿಯೆಯನ್ನ ಕಂಟ್ರೋಲ್ ಮಾಡೋದು ಯಾರು ಅಂದ್ರೆ ನಮ್ಮ ಮುಮ್ಮೆದುಳು ಅಥವಾ ಈ ಫೋರ್ ಬ್ರೇನ್ ಅಂತ ಕರಿತೇವೆ, ಹೌದಾ? ಸೊ ಇದಕ್ಕೆ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ ನೋಡಿ. ಚಪ್ಪಾಳೆ ತಟ್ಟೋದಾಗಿರ್ಬಹುದು, ಅದೇ ರೀತಿ ಓಡೋದಾಗಿರ್ಬಹುದು, ವ್ಯಾಯಾಮ ಮಾಡೋದಾಗಿರ್ಬಹುದು. ಸೊ ಇವೆಲ್ಲವೂ ಕೂಡ ಏನಾಗ್ತವೆ, ನಮ್ಮ ಐಚ್ಛಿಕ ಕ್ರಿಯೆಗಳಾಗ್ತವೆ. ಇನ್ನು ಪರಧಿ ನರವ್ಯೂಹ ಅಂತ ಕರಿತೇವೆ. ಅಂದ್ರೆ ಈ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ನಮ್ಮಲ್ಲಿ 2 ತರಹದ ನರ್ವಸ್ ಸಿಸ್ಟಮ್ ಇದೆ. ಒಂದು ಸೆಂಟ್ರಲ್ ನರ್ವಸ್ ಸಿಸ್ಟಮ್,
ಇನ್ನೊಂದು ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಪರಧಿ ನರವ್ಯೂಹಕ್ಕೆ ನಾವು CNS ಅಂದ್ರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಕರಿತೇವೆ. ಪರಧಿ ನರವ್ಯೂಹಕ್ಕೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಈ ಪರಧಿ ನರವ್ಯೂಹದಲ್ಲಿ ಮೆದುಳು ಮತ್ತು ಮೆದುಳು ಬಳ್ಳಿ, ಇದು ನಮ್ಮ ಮೆದುಳು, ಇಲ್ಲೇ ನೋಡ್ತಾ ಇದ್ದೀರಾ, ಇದು ನಮ್ಮ ಮೆದುಳಿನ ಬಳ್ಳಿ. ಹೌದಾ, ಮೆದುಳಿನ ಬಳ್ಳಿಯ ನರಗಳನ್ನು ಒಳಗೊಂಡಿದೆ. ಇಲ್ಲೆಲ್ಲ ನರ ಇರತ್ತೆ. ಸೊ ಇದಾದ್ಮೇಲೆ ಅನೈಚ್ಛಿಕ ಕ್ರಿಯೆಗಳು. ನಾನು ಹೇಳ್ದಾಗೆ ನಮ್ಮ ಅಸ್ತಿತ್ವದಲ್ಲಿ ಅಥವಾ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ, ನಮಗೆ ಆ ಕ್ರಿಯೆಗಳನ್ನ ನಿಯಂತ್ರಣ ಮಾಡೋದು ನಮ್ಮ ಕೈಯಲ್ಲಿ ಇರೋದಿಲ್ಲ. ಅಂತ ಒಂದು ಕ್ರಿಯೆಗಳಿಗೆ ನಾವು ಅನೈಚ್ಛಿಕ ಕ್ರಿಯೆಗಳು ಅಂತ ಕರಿತೇವೆ. ಹೌದಾ, ಎಕ್ಸಾಂಪಲ್ ನೋಡಿ, ರಕ್ತದೊತ್ತಡ, ಇದು ನಮ್ಮ ಕೈಯಲ್ಲಿ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಗೆ ಸಿಟ್ಟು ಬರುತ್ತೆ, ಅವಾಗ ರಕ್ತದೊತ್ತಡ ಜಾಸ್ತಿ ಆಗಿರುತ್ತೆ. ನೀ ಕಡಿಮೆ ಆಗು ಅಂದ್ರೆ ಕಡಿಮೆ ಆಗ್ಬಿಡತ್ತಾ? ಇಲ್ಲ, ಬಿಕಾಸ್ ಅದು ನಿಮ್ ಕೈಯಲ್ಲಿ ಇಲ್ಲ. ಸೊ ಬಾಯಲ್ಲಿ ನೀರು ಊರೋದು, ಈಗ ಜಾಮೂನ್ ಅಂದ ತಕ್ಷಣ ಸ್ವಲ್ಪ ಜನಕ್ಕೆ ನೀರು ಊರತ್ತೆ ಅಲ್ವಾ? ಸೊ ಬಾಯಲ್ಲಿ ನೀರು ಊರೋದು ಮತ್ತು ವಾಂತಿ ಆಗೋದು, ಇವೆಲ್ಲವೂ ಕೂಡ ನಮ್ಮ ಇಚ್ಛೆಯ ಪ್ರಕಾರ ನಡೆಯೋದಿಲ್ಲ. ಆದ್ದರಿಂದ ಇವಕ್ಕೆ ಅನೈಚ್ಛಿಕ ಕ್ರಿಯೆಗಳು ಅಂತ ಹೇಳ್ತೇವೆ. ಈ ಅನೈಚ್ಛಿಕ ಕ್ರಿಯೆಗಳನ್ನ ನೋಡ್ಕೊಳ್ಳೋರು, ಇವುಗಳನ್ನ ನಿಯಂತ್ರಣ ಮಾಡೋರು ಯಾರು ಅಂದ್ರೆ ಹಿಮ್ಮೆದುಳಿನ ಮೆಡ್ಯುಲ್ಲಾ. ಹಿಮ್ಮೆದುಳಲ್ಲಿ ಮೆಡ್ಯುಲ್ಲಾ ಅನ್ನೋ ಒಂದು ಭಾಗ ಇರುತ್ತೆ. ಆ ಭಾಗ ಏನ್ ಮಾಡತ್ತೆ, ಈ ಅನೈಚ್ಛಿಕ ಕ್ರಿಯೆಗಳನ್ನ ನೋಡ್ಕೊಳತ್ತೆ. ಇನ್ನು ಅನುಮಸ್ತಿಷ್ಕ ಅಂತ, ಸೆರಿಬಲಂ ಅಂತ ಹೇಳ್ತೀವಿ. ಹೌದಾ, ಸೊ ಇಲ್ಲೇನಾಗತ್ತೆ, ನೇರ ರೇಖೆಯಲ್ಲಿ ನಡೆಯುವುದು. ಈಗ ನಡೆಯುವಾಗ ಯಾರಾದ್ರೂ ಆಲ್ಕೋಹಾಲ್ ಕುಡ್ದಿದ್ರೆ ಅವರು ಈ ರೀತಿ ಅಡ್ಡಾಡ್ತಿರ್ತಾರೆ, ಯಾಕಂದ್ರೆ ಬೇರೆ ಬೇರೆ ಕಡೆ ವಾಳ್ತಾ ಇರ್ತಾರೆ. ಯಾಕೆ? ಅವರು ಮಸ್ತಿಷ್ಕ ಏನಿರುತ್ತೆ, ಸ್ಟೇಬಲ್ ಆಗಿರೋದಿಲ್ಲ. ಬಟ್ ನೀವು ನಡೆಯುವಾಗ ಒಂದೇ ಕಡೆ ನಡೀತೀರಾ ಅಲ್ವಾ? ಬೈಸಿಕಲ್ ಸವಾರಿ ಒಂದೇ ಲೇನಲ್ಲಿ ಮಾಡ್ತೀರಾ. ಪೆನ್ಸಿಲ್ ಅನ್ನು ಎತ್ಕೊಳ್ಳೋದು ನೀಟಾಗಿ ಈ ರೀತಿ ಎತ್ಕೊಳ್ತೀರಾ. ಸೊ ಈ ಎಲ್ಲಾ ಚಟುವಟಿಕೆ ಬಗ್ಗೆ ಯೋಚಿಸಿದಾಗ ಏನಾಗತ್ತೆ, ಅಲ್ಲೊಂದು ಬ್ಯಾಲೆನ್ಸ್ ಕ್ರಿಯೆಗಳನ್ನ ನೀವು ಮಾಡ್ತಾ ಇರ್ತೀರಾ. ಸೊ ಇದನ್ನ ಯಾರು ಮಾಡೋದು ಅಂದ್ರೆ ನಮ್ಮ ಹಿಮ್ಮೆದುಳಿನ ಭಾಗವಾದ ಸೆರೆಬಲಂ ಅಥವಾ ಅನುಮಸ್ತಿಷ್ಕ. ಮೊದಲಿಗೆ ಮೆಡ್ಯುಲಾ, ನಮ್ಮ ಹಿಮ್ಮೆದುಳಿನ ಭಾಗವಾದ ಮೆಡ್ಯುಲಾ ಅನೈಚ್ಛಿಕ ಕ್ರಿಯೆಗಳನ್ನ ನಿಯಂತ್ರಣ ಮಾಡತ್ತೆ. ನಮ್ಮ ಹಿಮ್ಮೆದುಳಿನ ಭಾಗವಾದ ಅನುಮಸ್ತಿಷ್ಕ ನೇರ ರೇಖೆಯಲ್ಲಿ ನಡೆಯೋದು, ಬೈಸಿಕಲ್ ಸವಾರಿ. ಸೊ ಇವೆಲ್ಲ ದೇಹದ ಭಂಗಿಯನ್ನ ಅಥವಾ ದೇಹದ ಸಮತೋಲನವನ್ನ ಕಾಪಾಡೋದಕ್ಕೆ ನಮ್ಮ ಈ ಅನುಮಸ್ತಿಷ್ಕ ಕೆಲಸ ಮಾಡತ್ತೆ. ಇನ್ನು ಅಂಗಾಂಶಗಳ ರಕ್ಷಣೆ ಅಂತ. ಸೊ ಈ ಅಂಗಾಂಶಗಳ ರಕ್ಷಣೆ, ನರ ಅಂಗಾಂಶ ಹೇಗೆ ಕ್ರಿಯೆಯನ್ನ ಮಾಡತ್ತೆ, ಸಸ್ಯಗಳಲ್ಲಿ ಯಾವ ರೀತಿ ಸಹಭಾಗಿತ್ವ ನಡೆಯತ್ತೆ, ಸೊ ಅದನ್ನೆಲ್ಲವೂ ಕೂಡ ನಾವು ಒಂದ್ ನಿಮಿಷ ಇದನ್ನ ಮುಗಿಸ್ಬಿಡ್ತೇನೆ. ಮೆದುಳು ತಲೆಬುರುಡೆಯ ಎಲುಬಿನ ಪೆಟ್ಟಿಗೆಯೊಳಗೆ. ಸೊ ನಮ್ಮ ಮೆದುಳು ತುಂಬಾ ಸೂಕ್ಷ್ಮವಾದ ಭಾಗ, ಹೌದಾ? ಸೊ ಅದಕ್ಕೆ ಅದು ತಲೆಬುರುಡೆಯ ಎಲುಬಿನ ಪಟ್ಟಿಯ ಒಳಗೆ ಇರತ್ತೆ. ಸೊ ಆ ಬುರುಡೆಯ ಒಳಗೆ ಒಂದು ಫ್ಲೂಯಿಡ್ ಇರತ್ತೆ, ಒಂದು ದ್ರವ ಇರತ್ತೆ. ಆ ದ್ರವಕ್ಕೆ ನಾವು ಸೆರಿಬ್ರೋಸ್ಪೈನಲ್ ದ್ರವ ಅಂತ ಕರಿತೇವೆ. ಸೊ ಇಲ್ಲಿ ನೋಡಿ, ಮೆದುಳು ತಲೆಬುರುಡೆಯ ಎಲುಬಿನ ಪೆಟ್ಟಿಗೆಯೊಳಗೆ ಇರುವ ಸೆರೆಬ್ರೋಸ್ಪೈನಲ್ ದ್ರವದಿಂದ ಸಂರಕ್ಷಿಸಲ್ಪಟ್ಟಿದ್ದರೆ ಮೆದುಳು ಸೆರೆಬ್ರೋಸ್ಪೈನಲ್ ದ್ರವದಿಂದ ಸಂರಕ್ಷಿಸಲ್ಪಟ್ಟಿದೆ. ಸೆರೆಬ್ರೋಸ್ಪೈನಲ್ ದ್ರವ ಏನ್ ಮಾಡತ್ತೆ, ಸಡನ್ ಆಗಿ ಶಾಕ್ ಆಗೋದಕ್ಕೆ ಅಥವಾ ಮೆದುಳಿಗೆ ಏನಾದ್ರೂ ಏಟ್ ಆಗೋದಕ್ಕೆ ಬಿಡೋದಿಲ್ಲ. ಅದೇ ರೀತಿ ಈ ಮೆದುಳು ಬಳ್ಳಿ ಅನ್ನೋದೇನಿದೆ, ನಮ್ಮ ಸ್ಪೈನಲ್ ಕಾರ್ಡು, ಇದು ಕಶೇರುಕ ಸ್ತಂಭ, ನಾವು ಬೆನ್ನು ಮೂಳೆ ಅಂತ ಏನ್ ಹೇಳ್ತೇವೆ, ಅದರಿಂದ ಏನಾಗಿದೆ, ಸಂರಕ್ಷಿಸಲ್ಪಟ್ಟಿದೆ. ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ನಮ್ಮ ಮೆದುಳನ್ನ ಸಂರಕ್ಷಿಸಬಹುದು. ಅದೇ ರೀತಿ ನರ ಅಂಗಾಂಶವು ಹೇಗೆ ಕ್ರಿಯೆಯನ್ನ ಉಂಟು ಮಾಡತ್ತೆ. ನರ ಅಂಗಾಂಶ ಅಂದ್ರೆ ನರ್ವಸ್ ಟಿಶ್ಯೂ. ಸೊ ನರ ಅಂಗಾಂಶದಲ್ಲಿ ನರಕೋಶಗಳಿರ್ತವೆ. ಸೊ ಜೀವಕೋಶಗಳು ತಮ್ಮ ಆಕಾರವನ್ನು ಬದಲಿಸುತ್ತಾ ಚಲಿಸ್ತಿರ್ತಾವೆ. ಯಾಕೆಂದ್ರೆ ಅವು ವಿದ್ಯುತ್ ಆವೇಗವನ್ನ ಟ್ರಾನ್ಸ್ಫರ್ ಮಾಡಬೇಕು. ಅವೇನಾಗಬೇಕು, ವಿದ್ಯುತ್ ಆವೇಗವನ್ನ ಟ್ರಾನ್ಸ್ಫರ್ ಮಾಡಿ ರಾಸಾಯನಿಕ ಕ್ರಿಯೆಯನ್ನ ಉಂಟು ಮಾಡಿ ಇನ್ಫಾರ್ಮೇಶನ್ ಅನ್ನ ಈ ನಮ್ಮ ಮೋಟಾರ್ ನ್ಯೂರಾನ್ ಅಥವಾ ಈ ಕ್ರಿಯಾ ನರಗಳಿಗೆ ಕಳಿಸ್ಬೇಕಾಗತ್ತೆ. ಹೌದಾ? ಇಲ್ಲಿ ನೋಡಿ, ಆ ಕ್ರಿಯಾ ನರಗಳು ಏನ್ ಮಾಡ್ತಾವೆ, ಸ್ನಾಯುಕೋಶಗಳಿಗೆ, ಸ್ನಾಯುದಲ್ಲಿರುವ ಜೀವಕೋಶಗಳಿಗೆ ಸ್ನಾಯುಕೋಶಗಳಿಗೆ ಆ ಒಂದು ಕ್ರಿಯಾ ನರಗಳು ಇನ್ಫಾರ್ಮೇಶನ್ ಅನ್ನ ಪಾಸ್ ಮಾಡ್ತಾವೆ.
ಆವಾಗ ಈ ನಮ್ಮ ಸ್ನಾಯು ಕೋಶಗಳು ಏನ್ ಮಾಡ್ತವೆ, ವಿಶೇಷ ಪ್ರೋಟೀನ್ಗಳನ್ನ ಹೊಂದಿರ್ತವೆ. ಅವು ನರಗಳ ವಿದ್ಯುತ್ ಆವೇಗಗಳಿಗೆ ಪ್ರತಿಕ್ರಿಯೆಯಾಗಿ, ಸೊ ನರಕೋಶದಿಂದ ಅಂದ್ರೆ ಈ ಕ್ರಿಯಾ ನರಗಳಿಂದ ನಮಗೆ ಇನ್ಫಾರ್ಮೇಶನ್ ಬಂದಿದೆ. ಸೊ ಆದ್ದರಿಂದ ಸ್ನಾಯು ಕೋಶಗಳು ಪ್ರೋಟೀನ್ಗಳನ್ನ ಪ್ರತಿಕ್ರಿಯೆಯಾಗಿ ಪ್ರೊಡ್ಯೂಸ್ ಮಾಡಿ ಜೀವಕೋಶದೊಳಗಿನ ತಮ್ಮ ಆಕಾರ ಮತ್ತು ಸಂಯೋಜನೆ, ಅಂದ್ರೆ ಇಲ್ಲಿ ನೋಡಿ ಸ್ನಾಯುಗಳು ಹಿಗ್ಗುತ್ತೆ ಮತ್ತೆ ಕುಗ್ಗುತ್ತೆ, ಯಾವುದ್ರಿಂದ? ಈ ವಿಶೇಷ ಪ್ರೋಟೀನ್ಗಳ ಸಹಾಯದಿಂದ. ಆ ರೀತಿ ಏನು ರೆಸ್ಪಾನ್ಸ್ ಅನ್ನ ಕೊಡ್ತಾವೆ ಅಂತ ಹೇಳ್ಬಹುದು. ಇನ್ನು ಸಸ್ಯಗಳಲ್ಲಿ ಸಹಭಾಗಿತ್ವ, ಇದನ್ನ ನಾವು ಮುಂದಿನ ತರಗತಿಯಲ್ಲಿ ಕಲಿಯೋಣ. ಓಕೆನಾ? ಸೊ ಲೆಟ್ ಮಿ ಎಂಡ್ ಅಪ್ ದ ಸೆಷನ್ ಹಿಯರ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬೈ.